ಹೆಲೋ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಕೂಲ್ ಟ್ರೀಟ್ ಚಾನಲ್. ಹೇಗಿದ್ದೀರಾ? ಸೊ ನಾನಿವತ್ತು ಸಿಂಪಲ್ಲಾಗಿ ಚಿಕನ್ ಕರಿ ರೆಸಿಪಿ ಮಾಡ್ತಾಯಿದ್ದೀನಿ. ಮಾಡೋದಕ್ಕೆ ಗ್ರೀನ್ ಚಿಲ್ಲಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಹಾಗೆ ಕರಿ ಲೀವ್ಸ್, ಕೊರಿಯಂಡರ್ ಲೀವ್ಸ್, ಟೊಮೆಟೊ, ಆನಿಯನ್, ಹಾಗೆ ಕುಕ್ಕಿಂಗ್ ಆಯಿಲ್, ಹಾಗೆ ಇಲ್ಲಿ ಸ್ವಲ್ಪ ಮಸಾಲ ಪೌಡರ್, ಚಿಲ್ಲಿ ಪೌಡರ್, ಹಾಗೆ ಅರಿಶಿನ, ಗರಂ ಮಸಾಲ, ಹಾಗೆ ಕೊರಿಯಂಡರ್ ಪೌಡರ್, ಹಾಗೆ ಸ್ವಲ್ಪ ಉಪ್ಪು, ಇಷ್ಟು ಅಷ್ಟೇ. ಹಾಗೆ ಈಗ ಪ್ಯಾನಿಗೆ ನಾನೀಗ ಎಣ್ಣೆ ಹಾಕ್ತಾಯಿದ್ದೀನಿ. ಸೊ ಇದಕ್ಕಾದ ನಂತರ ಮಸಾಲನೆಲ್ಲ ಫ್ರೈ ಮಾಡ್ಕೊಳ್ಳೋ ಅಂಥ ಸಿಂಪಲ್ ರೆಸಿಪಿ. ತುಂಬಾ ಬೇಗ ಆಗುತ್ತೆ, ಹೇಳ್ಬೇಕಂದ್ರೆ ಒಂದು 30 ಮಿನಿಟ್ಸಲ್ಲಿ ರೆಸಿಪಿ ರೆಡಿ ಆಗುತ್ತೆ. ಸೊ ಮನೆಗೆ ಯಾರಾದರೂ ಬಂದಾಗ ನಿಮ್ಗೆ ಅರ್ಜೆಂಟಾಗಿ ಏನಾದರೂ ಮಾಡಬೇಕಂದ್ರೆ ನೀವು ಈ ಥರ ರೆಸಿಪೀಸ್ ಮಾಡಿ. ಟೇಸ್ಟ್ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಹಾಗೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಸೊ ನಾನಿಲ್ಲಿ ಚಿಕನ್ನ ಸ್ವಲ್ಪ ವಾಶ್ ಮಾಡಿ ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ಅರಿಶಿನ, ಉಪ್ಪು, ಖಾರ ಪುಡಿ ಹಾಕಿ ಮ್ಯಾರಿನೇಟ್ ಮಾಡಿಟ್ಟಿದ್ದೀನಿ. ಸೊ ಇಲ್ಲಿ ನಾನಿಲ್ಲಿ ಏನೆಲ್ಲ ಮಸಾಲ ತೋರಿಸಿದ್ದೀನಿ, ಕೊರಿಯಂಡರ್, ಚಿಲ್ಲಿ ಪೌಡರ್, ಹಾಗೆ ಅರಿಶಿನ, ಹಾಗೆ ಹೋಮ್ ಮೇಡ್ ಮಸಾಲ ಪೌಡರ್, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡ್ತಿದ್ದೀರಲ್ವಾ? ಸೊ ಫಸ್ಟ್ ಈ ರೀತಿಯಾಗಿ ಇದನ್ನ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಬೇಕು, ಚೆನ್ನಾಗಿ ಇದು ಫ್ರೈ ಆಗಬೇಕು. ಆಗ ಈ ಮೇಯ್ನಾಗಿ ಇದೇ ಟೇಸ್ಟ್ ಕೊಡೋದು ಈ ರೆಸಿಪಿಗೆ. ಹಾಗೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ, ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ಆದಷ್ಟು ಫ್ರೆಂಡ್ಸ್, ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನೀವು ಕೂಡ ಚಿಕನಲ್ಲಿ ನೀವು ಬೇರೆ ಬೇರೆ ಯಾವ ಥರ ಮಾಡ್ತೀರಾ ರೆಸಿಪೀಸ್ ಕಮೆಂಟಲ್ಲಿ ತಿಳಿಸಿ. ನಾನು ಕೂಡ ಟ್ರೈ ಮಾಡ್ತೀನಿ ಡಿಫ್ರೆಂಟಾಗಿರೋ ರೆಸಿಪಿನ. ಸೊ ಇಲ್ಲಿ ನೋಡ್ತಿದ್ರೆ ಇದೆಲ್ಲ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಈಗ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರುವಂಥ ಚಿಕನ್ನ ಕೂಡ ನಾನಿಲ್ಲಿ ಈ ಮಸಾಲೆ ಒಟ್ಟಿಗೆ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಒಂದು 5 to 10 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇದನ್ನ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಸೊ ಅದು ಚೆನ್ನಾಗಿ ಎಲ್ಲ ನೀರೆಲ್ಲ ಬಿಡೋ ತನಕ ಚೆನ್ನಾಗಿ ಬಾಯ್ಲ್ ಆಗಲಿ. ಒಂದು 60% ಬಾಯ್ಲ್ ಆದಮೇಲೆ ಮತ್ತೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ಸೊ ಅದನ್ನ ಹಾಕಿ ಕುಕ್ ಮಾಡ್ಕೋಬೋದು. ಸೊ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಹಾಕ್ತಾಯಿಲ್ಲ, ನಿಮಗೆ ಬೇರೆ ತುಂಬ ಮಸಾಲ ಪೌಡರ್ ಅದಿದೆ ಏನೂ ನಾನು ಜಾಸ್ತಿ ಹಾಕ್ತಾಯಿಲ್ಲ. ತುಂಬ ಸಿಂಪಲ್ಲಾಗಿ ಮಾಡ್ತಿರೋಂಥ ರೆಸಿಪಿ. ಹಾಗೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ನೀವು ಇದನ್ನ ಅನ್ನ ಇಲ್ಲ ರೊಟ್ಟಿ ಚಪಾತಿಗೂ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಒಮ್ಮೆ. ಸೊ ನಾನು ಇಲ್ಲಿ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಇದನ್ನ ಬಾಯ್ಲ್ ಆಗ್ತಾಯಿದೆ. ಆಗಾಗ ಇದನ್ನ ಸ್ವಲ್ಪ ಸ್ಟಿರ್ ಮಾಡ್ಕೋಬೇಕು, ಜಾಸ್ತಿ ಆಯಿಲೇನು ಹಾಕಿಲ್ಲ ಹಾಗಾಗಿ. ಸೊ ಇದು ಚೆನ್ನಾಗಿ ನೀರು ಬಿಡೋ ತನಕ ಚೆನ್ನಾಗಿ ಇದನ್ನ ಕುಕ್ ಮಾಡ್ಕೋಬೇಕು. ಸೊ ನಾನಿಲ್ಲಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಕುಕ್ ಮಾಡ್ಕೋಬೋದು. ಓಕೆ. ಹಾಗೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ, ವೀಡಿಯೋಸ್ ಎಲ್ಲ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಚಿಕನ್ ರೆಸಿಪೀಸ್ನ ತುಂಬ ಹಾಕಿದ್ದೀನಿ ಆಲ್ರೆಡಿ. ಸೊ ಅದೆಲ್ಲ ನೋಡ್ತಿದ್ರಲ್ಲಿ ಸ್ವಲ್ಪ ಸ್ವಲ್ಪ ನೀರು ಬಿಡ್ತಾ ಇದೆ. ಈಗ ಸ್ವಲ್ಪ ನಾನು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಏನಿತ್ತು ಅದನ್ನ ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊತಿದ್ದೀನಿ. ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋ ಅಂತಹ ಆನಿಯನ್ ಕೂಡ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಮೀಡಿಯಮ್ ಸೈಜ್ ಒಂದು ಆನಿಯನ್ ತೊಗೊಂಡಿದ್ದೀನಿ. ಹಾಗೆ ಟೊಮೆಟೊ ಒಂದು ಮೀಡಿಯಮ್ ಸೈಜ್ ಅಷ್ಟೇ, ಹುಳಿಗೋಸ್ಕರ ಇದು. ಸ್ವಲ್ಪ ನೀರು ಬಿಟ್ಟಾದಮೇಲೆ ಮತ್ತೆ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಆಲ್ಮೋಸ್ಟ್ ಇದು 60% ಕುಕ್ ಆಗಿದೆ ಚಿಕನ್. ಈಗ ಪುನಃ ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಕುಕ್ ಮಾಡಿದರೆ ರೆಸಿಪೀಸ್ ರೆಡಿ ಆಗುತ್ತೆ. ತುಂಬ ರುಚಿಯಾಗಿರುತ್ತೆ. ಟ್ರೈ ಮಾಡಿ ನೀವು ಕೂಡ. ಓಕೆ. ನಾನಿದನ್ನ ರೋಟಿ ಒಟ್ಟಿಗೆ ಸರ್ವ್ ಮಾಡ್ಕೊಂಡಿದ್ದೆ, ತುಂಬ ರುಚಿಯಾಗಿತ್ತು. ಸೊ ನೀವು ಕೂಡ ಟ್ರೈ ಮಾಡಿ. ಹಾಗೆ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ, ಯಾಕೆಂದರೆ ಮಸಾಲ ಎಲ್ಲ ಫಸ್ಟ್ ಫ್ರೈ ಮಾಡ್ಕೊಂಡಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನೀರು ಸ್ವಲ್ಪ ಬಿಟ್ಟಿದೆ. ಸೊ ನಿಮಗೆ ಇನ್ನೂ ಸಾರು ಬೇಕು ಜಾಸ್ತಿ ಅಂದರೆ ನೀವು ಇದಕ್ಕೆ ನೀರು ಹಾಕ್ಕೋಬೋದು. ನನಗೆ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ ಖಾರಗೋಸ್ಕರ. ಸ್ವಲ್ಪ ನೋಡಿ ಹಾಕ್ಕೋಬೋದು. ನೀವು ಜಾಸ್ತಿ ಖಾರ ಬೇಕಂದರೆ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಹಾಕ್ಕೋಬೋದು, ಇಲ್ಲ ನೀವು ಪೆಪ್ಪರ್ ಪೌಡ್ರ್ ಕೂಡ ಜಾಸ್ತಿ ಹಾಕ್ಕೋಬೋದು. ಯಾಕೆಂದರೆ ನಾನು ಚಿಕನ್ ಮ್ಯಾರಿನೇಟ್ ಮಾಡೋವಾಗ ಮಾತ್ರ ಖಾರ ಪುಡಿ ಹಾಕಿದ್ದೆ. ನಾನು ಮತ್ತೆ ಮಸಾಲೆ ಹಾಕಿದ್ದು ರೆಡ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಮಿಕ್ಸ್ ಮಾಡಿದ್ದು. ಸೊ ಈಗ ನಾನು ಸ್ವಲ್ಪ ಸಣ್ಣ ಬೌಲಲ್ಲಿ ನೀರು ಕೂಡ ಹಾಕ್ಕೋತಿದ್ದೀನಿ. ಚೆನ್ನಾಗಿ ಇನ್ನೆಲ್ಲ ಈರುಳ್ಳಿ ಟೊಮೆಟೊ ಒಟ್ಟಿಗೆಲ್ಲ ಚೆನ್ನಾಗಿ ಬಾಯ್ಲ್ ಆಗಬೇಕು, ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ನಾನು ಸ್ವಲ್ಪ ಇನ್ನು ಸಾರು ರೀತಿಯಾಗಿ ಮಾಡ್ತಾಯಿದ್ದೀನಿ, ತುಂಬ ಡ್ರೈ ಮಾಡ್ತಾಯಿಲ್ಲ. ಸೊ ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ಡ್ರೈ ಬೇಕಂದರೆ ಡ್ರೈ ಮಾಡ್ಕೋಬೋದು. ಸೊ ನೋಡ್ತಿದ್ದೀರಲ್ವ, ನಾನು ಸ್ವಲ್ಪ ಸಾರು ಟೈಪಲ್ಲಿ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಎಲ್ಲ ನೋಡಿ ಸೊ ಬೇಕು ಅಂದರೆ ಹಾಕೋಬೋದು. ಚೆನ್ನಾಗೆಲ್ಲ ಕುಕ್ ಆಗಿದೆ. ಚಿಕನ್ ಬೇಗನೆ ಬಾಯ್ಲ್ ಆಗುತ್ತೆ. ಸೊ ನೀವು ಕೂಡ ಮನೆಗೆ ಯಾರಾದರೂ ಬಂದರೆ ಗೆಸ್ಟ್, ಇಲ್ಲ ನಿಮಗೆ ಮನೆಗೆ ಒಂದು ಡಿಫ್ರೆಂಟಾಗಿ ಟ್ರೈ ಮಾಡಬೇಕಂದ್ರೆ ಈ ಥರ ಟ್ರೈ ಮಾಡ್ಕೊಳ್ಳಿ, ತುಂಬ ಬೇಗ ಆಗುತ್ತೆ. ಸೊ ಜಾಸ್ತಿ ವೆಯ್ಟ್ ಮಾಡಬೇಕು ಅಂತ ಏನಿರಲ್ಲ. ಈಗ ನಾನು ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಮೇಲೆ ಇದನ್ನ ಸ್ವಲ್ಪ ಒಂದು 2 ಮಿನಿಟ್ಸ್ ಕುಕ್ ಆಗಲಿಕ್ಕೆ ಬಿಡ್ತೀನಿ. ಆಲ್ಮೋಸ್ಟ್ ರೆಡಿ ಆಗಿದೆ.
ಹಾಗೆ ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೂ ಶೇರ್ ಮಾಡಿ ಚಾನಲ್ನ. ಇಷ್ಟ ಆದರೆ ಲೈಕ್ ಮಾಡಿ. ಸೊ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ, ಈಗ ಚೆನ್ನಾಗಿ ಎಲ್ಲ ಕುಕ್ ಆಗಿದೆ, ನೋಡ್ತಿದ್ದೀರಲ್ವಾ. ಚಿಕನಲ್ಲಿ ತುಂಬ ಟೈಪ್ ರೆಸಿಪೀಸ್ ಮಾಡ್ಬೋದು. ಸೊ ನಾವು ಯಾವ ರೀತಿ ಮಾಡ್ತೀವಿ ಅದರ ಮೇಲೆ ಟೇಸ್ಟ್ ಕೂಡ ಡಿಫರ್ ಆಗುತ್ತೆ. ಸೊ ಡಿಫ್ರೆಂಟ್ ನೀವು ಕೊಕೊನಟ್ ಆಯಿಲ್ ಆದರೂ ಯೂಸ್ ಮಾಡಿದರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಬೇಕಾದರೆ ಕೊಕೊನಟ್ ಕೂಡ ಹಾಕೋಬೋದು, ಬಟ್ ನಾನು ಇದನ್ನ ಕೊಕೊನಟ್ ಇಲ್ಲದೆ ಸಜೆಸ್ಟ್ ಮಾಡ್ತೀನಿ. ತುಂಬ ಚೆನ್ನಾಗಾಗುತ್ತೆ. ತುಂಬ ಜನರು ತೆಂಗಿನಕಾಯಿ ಹಾಕಿರೋ ಸಾರು ಅಷ್ಟು ಇಷ್ಟಪಡಲ್ಲ. ಸೊ ಈ ಥರ ನೀವು ಚಪಾತಿಗೆ, ರೋಟಿಗೆಲ್ಲ ತುಂಬ ಚೆನ್ನಾಗಾಗುತ್ತೆ. ಈಗ ಕರಿ ಲೀವ್ಸ್ ಸ್ವಲ್ಪ ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಸ್ಟಿರ್ ಮಾಡಿಬಿಟ್ಟು ಒಂದು 2 to 3 ಮಿನಿಟ್ಸ್ ಕುಕ್ ಮಾಡಿದರೆ ಸಾಕು. ನಾನು ಫುಲ್ ಇದನ್ನ ಲಾಸ್ಟಿಗೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಕುಕ್ ಮಾಡಿದ್ದೀನಿ. ಮಸಾಲ ಏನು ಹಾಕಿ ಕುಕ್ ಮಾಡ್ತೀರ, ಫ್ರೈ ಮಾಡ್ತೀರ ಆಯಿಲಲ್ಲಿ, ಫಸ್ಟ್ ಆಗ ಲೋ ಫ್ಲೇಮಲ್ಲಿಟ್ಟು ಕುಕ್ ಮಾಡಿ. ಉಪ್ಪು ಸ್ವಲ್ಪ ಕಮ್ಮಿ ಇತ್ತು, ಹಾಗಾಗಿ ನಾನು ಪುನಃ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಸೊ ನೀವು ನೋಡಿ ಹಾಕ್ಕೋಬೋದು, ಉಪ್ಪು ಖಾರ ಎಲ್ಲ ನೋಡಿ ಹಾಕ್ಕೋಬೋದು. ಆಗಲೇ ಹೇಳ್ದಂಗೆ ಖಾರ ಜಾಸ್ತಿ ಬೇಕಂದರೆ ಖಾರ ಕೂಡ ನೀವು ಜಾಸ್ತಿ ಹಾಕ್ಕೋಬೋದು. ಆ್ಯಂಡ್ ಜಾಸ್ತಿ ಮಸಾಲೆನ ಹಾಕಬೇಡಿ. ಏನು ನಾನು ಸಿಂಪಲ್ಲಾಗಿ ಏನು ಇದು ಮಾಡಿದೆ ಅಷ್ಟೇ ಸಾಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ರೆಡಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್.